ನಮ್ಮ ಜರ್ನಿ ಬೇಡ್ ದ್ವಾರಕೆಗೆ ಶುರುವಾಯಿತು. ಮೊದಲೆಲ್ಲ ದ್ವಾರಕದಿಂದ 32 ಕಿಲೋಮೀಟರ್ಸ್ ಓಕಾ ಅನ್ನೋ ಪ್ಲೇಸ್ಗೆ ಬಂದು ಅಲ್ಲಿಂದ 6 ಕಿಲೋಮೀಟರ್ ಬೋಟ್ನಲ್ಲಿ ಹೋದರೆ ಮಾತ್ರ ನಿಮಗೆ ಬೇಡ್ ದ್ವಾರಕ ಸಿಗ್ತಾ ಇತ್ತು. ಬಟ್ ಈಗ ಫೆಬ್ರವರಿಯಲ್ಲಿ ಇಲ್ಲಿ ಕಾಣ್ತಿರೋಂತಹ ಸುದರ್ಶನ್ ಸೇತುನ ಇನೋಗ್ರೇಟ್ ಮಾಡಿದ್ರು. ಸೊ ಆವಾಗಲಿಂದ ಬೈ ರೋಡ್ ಆರಾಮಾಗಿ ನೀವು ಬೇಡ್ ದ್ವಾರಕನ ರೀಚ್ ಆಗ್ಬೋದು. ಆಲ್ಮೋಸ್ಟ್ ಒಂದು 32 ಕಿಲೋಮೀಟರ್ಸ್ ಬಂದಾದಮೇಲೆ ನಮಗೆ ಬೇಡ್ ದ್ವಾರಕ ಅನ್ನೋ ಪ್ಲೇಸ್ ಸಿಕ್ತು. ಆ್ಯಕ್ಚುಲಿ ಬೇಡ್ ದ್ವಾರಕ ಅನ್ನೋದು ಒಂದು ಐಲ್ಯಾಂಡ್. ನಾವು ದ್ವಾರಕಾಶಿ ಟೆಂಪಲ್ ಏನು ನೋಡಿದ್ವಿ ನೋಡಿ, ಅದು ಕೃಷ್ಣನ ಆಫೀಸ್ ಅಂತ ಕರೀತಾ ಇದ್ರು. ಈ ಬೇಡ್ ದ್ವಾರಕನ ಕೃಷ್ಣನ ಮನೆ ಅಂತ ಕರೀತಾ ಇದ್ರು. ಇಲ್ಲೂ ಮೊಬೈಲ್ ಆ್ಯಂಡ್ ಕ್ಯಾಮ್ರಾಸ್ ಅಲೋ ಮಾಡಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದು ಹೇಳ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ನಾವು ಬೇಡ್ ದ್ವಾರಕ ದರ್ಶನ ಮಾಡಿಕೊಂಡು ಸುದರ್ಶನ್ ಸೇತು ಹತ್ರ ಬಂದ್ವಿ. ಆ್ಯಕ್ಚುಲಿ ಬೇಡ್ ದ್ವಾರಕ ಅನ್ನೋದು ಒಂದು ದ್ವೀಪ. ಇಲ್ಲಿ ಏನಪ್ಪ ಅಂದರೆ ನಾವು ದ್ವಾರಕಾಧೀಶ ಟೆಂಪಲ್ ಏನು ನೋಡಿದ್ವಿ ಅದನ್ನು ಕೃಷ್ಣನ ಒಂದು ಆಫೀಸ್ ಅಂತ, ಇದನ್ನು ಬೇಡ್ ದ್ವಾರಕನ ಮನೆ ಅಂತ ಕರೀತಾರೆ. ಕೃಷ್ಣ ಚೈಲ್ಡ್ಹುಡ್ ಫ್ರೆಂಡ್ ಸುಧಾಮ ಏನಿದ್ರು ಅವರು ಇಲ್ಲಿಗೆ ವಿಸಿಟ್ ಮಾಡಿದ್ರಂತೆ. ಸುಧಾಮ ತುಂಬ ಬಡವನಾಗಿರ್ತಾನೆ. ಸೊ ಅವನ ಹೆಂಡತಿ ಹೇಳ್ತಾಳೆ ಕೃಷ್ಣ ಸಹಾಯಕ್ಕೆ ಇಡು ಅಂತ ಹೇಳ್ಬೋದು. ಸೊ ಬಂದು ಇಲ್ಲೆಲ್ಲ ಕೃಷ್ಣನ ಆದಿತ್ಯನೆಲ್ಲ ಪಡೆದು ರಿಟರ್ನ್ ಆಗಬೇಕಾದ್ರೆ ಕೃಷ್ಣನಿಗೆ ಒಂದು ಇಡೀ ಅನ್ನ ಅಥವಾ ಅವಲಕ್ಕಿ ಅಂತಲೂ ಕರೀತಾರೆ, ಅದನ್ನು ಕೊಟ್ಟನಂತೆ ಸುಧಾಮ. ಸೊ ಅವನ ಕಷ್ಟನೇನು ಹೇಳ್ಕೊಂಡಿಲ್ವಂತೆ ಕೃಷ್ಣನಿಗೆ. ಬಟ್ ಅದನ್ನ ಅರ್ಥ ಮಾಡಿಕೊಂಡ ಕೃಷ್ಣ ಸುಧಾಮ ರಿಟರ್ನ್ ಹೋಗೋಷ್ಟರಲ್ಲಿ ಐಶ್ವರ್ಯ ಎಲ್ಲ ಭೋಗ ಐಶ್ವರ್ಯ ಸಂಪತ್ತೆಲ್ಲ ಅವನು ಕೊಟ್ಟಿದ್ದಂತೆ. ಸೊ ಆ ಥರ ಇಲ್ಲಿ ಈ ಥರ ಎಲ್ಲ ನಡೀತು ಅನ್ನೋದು ಒಂದು ಕಥೆ ಇದೆ. ಸೊ ಆದ್ದರಿಂದ ಬೇಡ್ ದ್ವಾರಕಕ್ಕೆ ಬರೋರಿಗೆಲ್ಲ ಒಂದು ಇಡೀ ಅಕ್ಕಿ ಕೊಡ್ತಾರೆ, ಏನಕ್ಕಂದರೆ ನಿಮಗೂ ಐಶ್ವರ್ಯ ಸಂಪತ್ತು ವೃದ್ಧಿ ಆಗಲಿ ಅಂತ. ಬೇಡ್ ದ್ವಾರಕ ನೋಡಿಕೊಂಡು ನಾವು 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ನಾಗೇಶ್ವರ ಜ್ಯೋತಿರ್ಲಿಂಗನ ವಿಸಿಟ್ ಮಾಡಿದ್ವಿ. ನೋಡಿ, ಈ ನಾಗೇಶ್ವರ ಜ್ಯೋತಿರ್ಲಿಂಗ 10ನೇ ಪ್ಲೇಸ್ನಲ್ಲಿ ಬರುವಂತಹ ಜ್ಯೋತಿರ್ಲಿಂಗ ಆಗಿದೆ. ಇಲ್ಲಿ ಕಾಣ್ತಿರೋಂಥ ಶಿವಮೂರ್ತಿ ನೋಡ್ತಾ ಇದ್ರೆ ನನಗೆ ಮುರುಡೇಶ್ವರನೇ ನೆನಪಾಯಿತು. ಇಲ್ಲಿ ಶಿವ ಮತ್ತು ಪಾರ್ವತಿ ನಾಗೇಶ್ವರಿ ಅಂಡ್ ನಾಗೇಶ್ವರ ರೂಪದಲ್ಲಿ ಇದ್ದಾರೆ. ಈ ಟೆಂಪಲ್ ಒಳಗಡೆ ಕ್ಯಾಮ್ರಾ ಆ್ಯಂಡ್ ಮೊಬೈಲ್ನ ಅಲೋ ಮಾಡಿದ್ರು. ಸೊ ಆದ್ದರಿಂದ ನೋಡಿ, ಇಂತಹ ಒಳ್ಳೆ ಪುಣ್ಯಕ್ಷೇತ್ರನ ನಿಮಗೆ ನಾನು ತೋರಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಅರ್ಕೆ ಮಾಡ್ಕೊಂಡಿರೋಂಥವ್ರು ನೋಡಿ ಇದನ್ನೆಲ್ಲ ತೊಗೊಂಡೋಗಿ ದೇವ್ರಿಗೆ ಅರ್ಪಿಸ್ತಾರೆ. ಬಟ್ ನಾವು ಎಷ್ಟು ದುಡ್ಡು ಅಂತ ಕೇಳಲಿಲ್ಲ ಇದನ್ನು, ಬಟ್ ಜಾಸ್ತಿ ಅಂತೂ ಇರುತ್ತೆ. ಆ್ಯಕ್ಚುಲಿ ನಾಗೇಶ್ವರ ಜ್ಯೋತಿರ್ಲಿಂಗನ ನೀವು ಗರ್ಭಗುಡಿ ಒಳಗಡೆ ಹೋಗಿ ಟಚ್ ಮಾಡ್ಬೋದು, ಆದರೆ ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಅಲ್ಲೆಲ್ಲ ನೋಡಿ ಗೊತ್ತಾಯಿತು. ಸೊ ನೀವೇನಾದರೂ ಹೋಗೋ ಥರ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಮೊದಲಿಗೆ ಅಭಿಷೇಕದ ಫೀಸ್ ಅಂತ 100 ರೂಪೀಸ್ ತೊಗೋತಾರೆ. ಆ್ಯಂಡ್ ಅಭಿಷೇಕ ಸಾಮಾನಿಗೆ 300 ತೊಗೋತಾರೆ. ಸೊ ಇದನ್ನೆಲ್ಲ ತೊಗೊಂಡೋದ್ರೆ ಮಾತ್ರ ನೀವು ನಾಗೇಶ್ವರ ಜ್ಯೋತಿರ್ಲಿಂಗನ ಟಚ್ ಮಾಡ್ಬೋದು.
ನಾವು ನಾಗೇಶ್ವರ ಜ್ಯೋತಿರ್ಲಿಂಗನ ನೋಡಿಕೊಂಡು ಇಲ್ಲಿಂದ 17 ಕಿಲೋಮೀಟರ್ ದೂರ ಇರುವಂತಹ ಶಿವರಾಜಪುರ ಬೀಚ್ಗೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಈ ಶಿವರಾಜಪುರ ಬೀಚು ಬ್ಲೂ ಫ್ಲಾಗ್ ಪಡೆದಿರುವಂತಹ ಗುಜರಾತ್ನ ಏಕೈಕ ಬೀಚ್ ಆಗಿದೆ. ಅಸಲಿಗೆ ಈ ಬ್ಲೂ ಫ್ಲಾಗ್ ಏನಕ್ಕೆ ಕೊಡ್ತಾರೆ ಬೀಚ್ಗಳಿಗೆ ಅಂದರೆ, ಯಾವ ಬೀಚು ಒಳ್ಳೆ ಮಾಹಿತಿನ, ಒಂದು ಗುಡ್ ಸರ್ವಿಸ್ನ, ಒಳ್ಳೆ ಪರಿಸರನ ಮೇಂಟೈನ್ ಮಾಡಿರುತ್ತೋ ಅಂತಹ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಅಂತ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕಾಸರಗೋಡು ಬೀಚ್ ಆ್ಯಂಡ್ ಪಡುಬಿದ್ರೆ ಬೀಚ್ ಸಹ ಬ್ಲೂ ಫ್ಲಾಗನ್ನು ಪಡೆದಿದೆ. ಈ ಬೀಚ್ನಲ್ಲಿ ತುಂಬಾ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ನಾವು ಚಿಂಟು ಇರೋ ರೀಸನ್ನಿಂದ ಯಾವುದೇ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಿದೆ, ಜಸ್ಟ್ ಒಂದು ಐಲ್ಯಾಂಡ್ ರೈಡ್ನ ಚೂಸ್ ಮಾಡ್ಕೊಂಡ್ವಿ. ಅದರ ಕಾಸ್ಟ್ ಬಂದು 200 ರುಪೀಸು. ಸೊ ನಮ್ಮನ್ನಿಲ್ಲಿ ಕರ್ಕೊಂಡೋಗಿ ಐಲ್ಯಾಂಡ್ ತೋರಿಸ್ಕೊಂಡು ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಬಂದರು. ಫೈನಲಿ ನಾವು ಐಲ್ಯಾಂಡ್ನ ರೀಚ್ ಆದ್ವಿ. ಸೊ ಇದಂತೂ ತುಂಬಾ ಸಕ್ಕತ್ತಾಗಿರೋ ಪ್ಲೇಸು. ನೋಡಿ, ಸುತ್ತು ನೀರು, ಮಧ್ಯ ಬಂಡೆ. ನಾವಿಲ್ಲಂತೂ ಒಂದು ½ ಅನ್ ಅವರ್ ಕೂತ್ಬಿಟ್ವಿ. ಅಷ್ಟು ಒಳ್ಳೆ ಪ್ರಶಾಂತವಾಗಿರೋಂತಹ ಪ್ಲೇಸ್ ಇದು. ನನಗೆ 200ಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ನೀವೇನಾದರೂ ದ್ವಾರಕನ ವಿಸಿಟ್ ಮಾಡಿದ್ರೆ ಒಂದ್ಸಲ ಶಿವರಾಜಪುರ ಬೀಚ್ನು ವಿಸಿಟ್ ಮಾಡಿ ನೋಡಿ. ಇಲ್ಲಿ ಐಲ್ಯಾಂಡ್ ರೈಡ್ನ ತಗೊಳ್ಳಿ, ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಆಗುತ್ತೆ. ನಾವು ನೈಟ್ ಡಿನ್ನರ್ನ ಈ ಆನೆಸ್ಟ್ ರೆಸ್ಟೋರೆಂಟಲ್ಲಿ ಮಾಡಿದ್ವಿ. ತುಂಬ ಒಳ್ಳೆ ಗುಡ್ ಸರ್ವಿಸ್ ಆ್ಯಂಡ್ ಫುಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಬಂದು ಬೇಡ್ ದ್ವಾರಕ ಆ್ಯಂಡ್ ದ್ವಾರಕ ಹೋಗೋ ಹೈವೇನಲ್ಲಿ ಸಿಗುತ್ತೆ. ಆ್ಯಂಡ್ ದ್ವಾರಕದಿಂದ ಜಸ್ಟ್ 5 ಕಿಲೋಮೀಟರ್ಸಲ್ಲಿ ನೀವು ಈ ರೆಸ್ಟೋರೆಂಟ್ನ ನೋಡಬಹುದು. ಈಗ ಎಲ್ಲ ಮುಗಿಸ್ಕೊಂಡು ದ್ವಾರಕ ಎಲ್ಲ ನೋಡಿಕೊಂಡು ನಾವು ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ತುಂಬಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇವತ್ತು. ತುಂಬ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.